ಒಂದು ಆರೋಪ ಏನಪ್ಪ ಅಂತಂದರೆ ವಿಜಯೇಂದ್ರ ಆ್ಯಂಡ್ ಯಡಿಯೂರಪ್ಪ ಅವರು ರಾಜಕೀಯದ ಹೊರತಾಗಿ ಅವರ ಸಂಬಂಧಗಳು ಭಾಳ ಉತ್ತಮವಾಗಿದೆ. ರಾಜಕೀಯ ಹೊರತಾಗಿ ವಿಜೇಂದ್ರ ಯಡಿಯೂರಪ್ಪನ ಅಪ್ಪ ಮಗ ಸರ್ ಅವರು ಅಲ್ಲ, ವಿಜಯೇಂದ್ರ ಯಡಿಯೂರಪ್ಪ ಆ್ಯಂಡ್ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಜೊತೆಗೆ ತುಂಬ ಅದ್ಭುತವಾಗಿದೆ. ವಿಜಯೇಂದ್ರ ಅವರು ಈ ಥರ ಹೋಗೋ ಮುಖಾಂತರ ಒಂದು ರೀತಿಯಲ್ಲಿ ಥ್ರೆಟ್ಟು ಯಾರಿಗೆ, ಸಿದ್ದರಾಮಯ್ಯನವರಿಗೆ, ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನೋಂಥ ಒಂದು ಆರೋಪ. ಈ ಆರೋಪಕ್ಕೆ ನಿಮ್ಮ ಉತ್ತರಗಳು? ಅಲ್ಲ ಜಯಪ್ರಕಾಶ್ ಅವರೇ, ಅವರ ಪಕ್ಷದ ಒಳಗಡೆ ಇರುವಂತಹ ಇಬ್ಬರು ನಾಯಕರು, ಅದು ಕೂಡ ಒಬ್ಬರು ಪಕ್ಷದಲ್ಲೇ ಇದ್ದು ಎಷ್ಟೋ ಬಾರಿ ಹೊರಗೆ ಹೋಗಿ ಒಳಗೆ ಬಂದು ಇದ್ದಂತಹ ಯತ್ನಾಳ್ ಅವರು, ಮತ್ತೊಂದು ಕಾಂಗ್ರೆಸ್ಸಿಂದ ಗುತ್ತಿಗೆ ಪಡ್ಕೊಂಡು ಬಂದಿರುವಂತಹ ರಮೇಶ್ ಜಾರಕಿಹೊಳಿ ಅವರು, ಅವರಿಬ್ಬರನ್ನೇ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಂತಹ ವಿಜಯೇಂದ್ರ ಅವರಿಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಸೋ ಕಾಲ್ಡ್ ಭಿನ್ನಮತ, ಯಾವುದೇ ರೀತಿಯಾದಂತಹ ಭಿನ್ನಮತ ಇಲ್ಲ, ಆದರೆ ಮಾಧ್ಯಮಗಳ ಮೂಲಕ ಬಿಂಬಿತರು ಆಗಿರುವಂತಹ ಭಿನ್ನಮತವನ್ನ ವಿಜಯೇಂದ್ರ ಅವರು ಬಂದು ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳುವಂತಹ ಉದಾರತೆಯನ್ನ ವಿಜೇಂದ್ರ ಅವರು ತೋರಿಸುವಂತಹ ಅವಶ್ಯಕತೆನೂ ಇಲ್ಲ. ಯಾವಾಗ ಕಾಂಗ್ರೆಸ್ ಏನಾಗಬೇಕು ಅನ್ನೋದನ್ನ ಕಾಂಗ್ರೆಸ್ ಒಳಗಡೆ ನಾವು ನಿರ್ಧಾರ ಮಾಡ್ಕೊಳ್ತೀವಿ. ಮತ್ತೊಂದು, ನಮಗೆ ಅತಿ ಪ್ರಬಲವಾದಂತಹ ಹೈಕಮಾಂಡ್ ಇದೆ, ನಾವು ಅದ್ರ ಮೂಲಕ ನಿರ್ಧಾರ ಮಾಡ್ಕೊಳ್ತೀವಿ. ಇವತ್ತಿನ ದಿನ ಬಿಜೆಪಿ ಫೋಕಸ್ ಮಾಡಬೇಕಾಗಿರುವಂಥದ್ದು, ಇವಾಗ JDS ಇಲ್ಲಿ ರಾಜ್ಯದಲ್ಲಿ ಮಾತ್ರ ಅಲ್ಗಾಡೋದಂಥದ್ದಲ್ಲ, ಕೇಂದ್ರದಲ್ಲೂ ಕೂಡ ಅಲ್ಗಾಡುತ್ತೆ. ಇದನ್ನ ಬಿಜೆಪಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಆಬ್ವಿಯಸ್ಲಿ NDA 293 ಸೀಟ್ಗಳನ್ನ ಇಟ್ಕೊಂಡಿರುವಂತಹ NDA ಮೈತ್ರಿಕೂಟ ಸರ್ಕಾರ ರಚನೆಯಾದ 1.5 ತಿಂಗಳಲ್ಲಿ ಸರ್ಕಾರ ರಚನೆಯಾದ 1.5 ತಿಂಗಳಲ್ಲಿ JDS ಮತ್ತು ಬಿಜೆಪಿ ಭಿನ್ನಮತವನ್ನ ರಾಜ್ಯದಲ್ಲಿ ವ್ಯಕ್ತಪಡಿಸ್ತಾ ಇದೆ. ಒಂದೇ ವರ್ಷ ಬಿಹಾರದ ಎಲೆಕ್ಷನ್ಸ್ ಬರುತ್ತೆ, ಬಿಹಾರದ ಎಲೆಕ್ಷನ್ಸ್ ಬರುತ್ತೆ. ಒಂದೇ ವರ್ಷ ವೇಟ್ ಮಾಡಿ ಉಪಾಧ್ಯಾಯ ಅವರೇ. ಸೊ ಬಿಜೆಪಿ ತನ್ನ ಒಳಗಡೆ ಇರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಒಂದು ಪ್ರಬಲವಾದಂತಹ ಪ್ರತಿಪಕ್ಷವಾಗಿ ಕರ್ನಾಟಕದಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗಿದೆ. ಕಾಂಗ್ರೆಸ್ನ ಆಂತರಿಕ ವಿಚಾರಗಳ ಬಗ್ಗೆ ಒಂದು ಕಡೆ ಬಿಜೆಪಿಯಲ್ಲಿ ನಿಮ್ಮ ಆಂತರಿಕ ಭಿನ್ನಮತ ಇದೆ, ನೀವು ಪಾದಯಾತ್ರೆಯಲ್ಲೇ ಎರಡೆರಡು ಕಡೆಯಿಂದ ಬರ್ತಾ ಇದ್ದೀರಿ. ಇವತ್ತು ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನೀವೇನು ಸಪೋರ್ಟರ್ ಆಗಿ ಬಂದಿದ್ದೀರಿ, ಆದರೆ ಬಿಜೆಪಿ ವಕ್ತಾರರಾಗಲಿ JDS ವಕ್ತಾರರಾಗಿ ಬರ್ತಾ ಇಲ್ಲ. ಯಾವ ರೀತಿ ಹೋರಾಟಗಳಾಗಬೇಕಿತ್ತು? ಕೇಂದ್ರದಲ್ಲೂ ಕೂಡ ನಿಮ್ಮ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಹಣಿಯೋದಕ್ಕೆ ಸಿಗುವಂಥ ಒಂದು ಅವಕಾಶವನ್ನ ಈ ರೀತಿ ನೀರಿನ ಮೇಲೆ ಹೋಮ ಮಾಡ್ತಿದ್ದೀರಲ್ಲ, ಯಾಕೆ? ಎಲ್ಲಿ ತಪ್ಪಾಯ್ತು? ಯಾಕೆ ನಿಮ್ಮಲ್ಲಿ ವಿಜೇಂದ್ರ ಅವರನ್ನ ಸಂಪೂರ್ಣವಾಗಿ ಒಪ್ತಾ ಇಲ್ವಾ? ನಾನೊಂದು ಪ್ರಶ್ನೆ ಕೇಳ್ತೀನಿ ಯಡಳ್ಳಿ ಅವ್ರಿಗೆ ಮತ್ತೆ ಸ್ವಾತಿ ಅವ್ರಿಗೆ. ನೀವು ಹೇಳ್ತಿದ್ದೀರಾ 2 ಗುಂಪು ಅಲ್ಲಿಂದ ಬರ್ತಿದೆ ಇಲ್ಲಿಂದ ಬರ್ತಿದೆ ಅಂತ. ನಾನು ಹೇಳ್ತೀನಿ, ಈಗ ಮೂಡಾ ಸ್ಕ್ಯಾಮ್ ಆಗಿರೋದು ಸಿದ್ದರಾಮಯ್ಯನವ್ರದ್ದು. ಅದು ಬೆಂಗಳೂರಿಂದ ಮೈಸೂರಿಗೆ ಹೋಗೋದು ಸರಿಯಪ್ಪ. ಬಳ್ಳಾರಿಯಿಂದ ಇದು ಆ ಕಡೆಯಿಂದ ಈಗ ಬಳ್ಳಾರಿಗೆ ಬರ್ಬೇಕಾಗಿದ್ದೆ ಅದಕ್ಕೆ ವಾಲ್ಮೀಕಿ ಇದಕ್ಕೆ ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ. ಅದ್ರಲ್ಲಿ ತಪ್ಪೇನಿದೆ ಜಯಪ್ರಕಾಶ್ ಶೆಟ್ರೆ? ಅದ್ಯಾಕೆ ಈ ರೀತಿ ಯೋಚನೆ ಮಾಡಲ್ಲ? ನೀವು ಯೋಚನೆ ಮಾಡೋ ರೀತಿ ಸುಮ್ನೆ ಸ್ವಾತಿ, ಸುಮ್ನೆ ರೀ. ನೀವಿಬ್ರು DK ಶಿವಕುಮಾರ್ ಸಿದ್ದರಾಮಯ್ಯ ಒಟ್ಟಿಗೆ ಇದ್ದಾರೆ ಅಂತಂದ್ರೆ ಬೆಳಗ್ಗೆ ರಾತ್ರಿ ಏನೇನ್ ಮಾತಾಡ್ಕೋತಾ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ರೀ. ಖಂಡಿತವಾಗಿಲ್ಲ ನಿಮ್ದು ಭಿನ್ನಮತ, ನಿಮ್ದು ವಾಸ್ತವವಾಗಿದೆ ಭಿನ್ನಮತ. ಅದ್ರ ಬಗ್ಗೆ ಮಾತಾಡಿ. ಕರ್ಮಕಾಂಡ, ಭ್ರಷ್ಟಾಚಾರ ಕರ್ಮಕಾಂಡ ಮೋಹನ್ ಕೃಷ್ಣ ಅವರೇ, ನಮಗೆ DK ಶಿವಕುಮಾರ್ ಮೇಲೆ ವಿಶ್ವಾಸವಿಲ್ಲ, ನಮಗೆ ಸಿದ್ದರಾಮಯ್ಯ ಮೇಲೆ ವಿಶ್ವಾಸವಿಲ್ಲ ಅಂತೇಳಿ ಯಾವುದಾದ್ರೂ ಕಾಂಗ್ರೆಸ್ ನಾಯಕ ಹೇಳಿದ್ರಾ? ಆದರೆ ವಿಜೇಂದ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ನಿಮ್ಮ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ, ಆಮೇಲೆ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಓಪನ್ ಆಗಿ, ನಾವು ಒಪ್ಕೊಳ್ಳಲ್ಲ ಅಂತಾರೆ. ಜಯಪ್ರಕಾಶ್ ಶೆಟ್ರೆ, ಈಗ ಮಾತಾಡೋರ್ ಮುಂದೆ ಹೋಗಿ ಮೈಕ್ ಹಿಡ್ಕೊಂಡಾಗ ಪ್ರಶ್ನೆಗಳು ಕೇಳಿದಾಗ ಯಾವ ರೀತಿ ಪ್ರಶ್ನೆಗಳು ಕೇಳಿರ್ತೀರ ಅದಕ್ಕೆ ಉತ್ತರ ನಿಮಗೆ. ನಿಮ್ಮ ಪಾರ್ಟಿಗೆ ಶಿಸ್ತಿಲ್ಲ ಅಂತ ಹೇಳಿ ನಿಮ್ಮ ಪಾರ್ಟಿ ಕೊಡಿ ನೋಟಿಸ್ ಸರ್. ನೀವು ಇಲ್ಲಿ ಜೋರಾಗಿ ನೋಟಿಸ್ ಕೊಡಿ ಅಂತ ಹೇಳ್ಬಿಟ್ರೆ ಅದು ಅವರು ಕಂಟೆಕ್ಸ್ಟ್ ಆಫ್ ದ ಟಾಕ್ ಇದೆಯಲ್ಲ
ಅದು ಬಹಳ ಮುಖ್ಯ ಆಗುತ್ತೆ. ಅಲ್ಲ ಸರ್, Context ನೀವು ಮತ್ತೆ ನೀವು ಕೇಳಿದ ರೇಣುಕಾಚಾರ್ಯ ಪ್ರಶ್ನೆ ಏನು? ಕೊಡ್ತೀರಿ. ನಿಮ್ಮ ಪತ್ರಕರ್ತರು ರೇಣುಕಾಚಾರ್ಯ ಕೇಳಿದ ಪ್ರಶ್ನೆ ಕೊಡ್ತೀರಿ. ಏನು? ನೀವು ಪತ್ರಕರ್ತರು ಪ್ರಶ್ನೆ ಕೇಳಿದ್ರ ಅವ್ರಿಗೆ ವಿಜೇಂದ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಕೇಳಿದ್ರ, ಯಾರಿಗೆ? ರಾಜ್ಯಾಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ಲ ಅಂತ ಕೇಳಿದ್ರ? ನಾವು ಪ್ರಶ್ನೆ ಹಾಗೆ ಬಿಡಿ, ಕೇಳಿಲ್ಲ. ಅವ್ರು ಕರೆದು ನೀವು ಕೇಳಿದ ಪ್ರಶ್ನೆ ಏನು? ನೀವು ಅವ್ರು ಕೇಳಿದ ಕರೆದು ಪ್ರಶ್ನೆ ಹೇಳ್ತಾರೆ. ಏನು? ಮುಂಚೆ ಕರೆದು ಹೇಳ್ತಾರೆ. ಸರ್, ಅವ್ರು ನೀವು ಕರೆದು ಕೇಳಿದ ಹೇಳ್ತಾರೆ. ಪ್ರಶ್ನೆ ಏನು? ಕರೆದು ನಿಮ್ಮ ಹೇಳ್ತಾ ಇದ್ದಾರೆ ಸರ್. ಪತ್ರಕರ್ತರು ಕೇಳಿದ ಪ್ರಶ್ನೆ ಏನು? ಯಾವ ಅವ್ರಿಗೆ ಪತ್ರಕರ್ತರು ವಿಠಲ್ ಅವ್ರಿಗೆ ಮಾಡ್ತಾ ಈ ರಾಜ್ಯದಲ್ಲಿ ಯಾವ ಪತ್ರಕರ್ತರು ಅವರಲ್ಲಿ ಪ್ರಶ್ನೆ ಮೈಸೂರಲ್ಲಿ ಪಾದಯಾತ್ರೆ ಹೋಗ್ತಿದ್ದಾರೆ ಅಂತಂದ್ರು. ಪಾದಯಾತ್ರೆ ಹೋಗ್ತಿದ್ದಾರೆ, ನೀವು ಹೋಗಲ್ವಾ ಅಂತ ಕೇಳಿದಾರೆ ಅವ್ರಿಗೆ ಪ್ರಶ್ನೆನ. ನಾ ಪ್ರಶ್ನೆ ಕೇಳಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಪ್ರಶ್ನೆ ಖಂಡಿತ ಕೇಳಿದ್ದಕ್ಕೆ ಇಲ್ಲ. ಅವರು ಪಾದಯಾತ್ರೆ ಬಗ್ಗೆ ಏನೇನು ನೋಡಿ, ಪಾದಯಾತ್ರೆ ಬಗ್ಗೆ ಸ್ವಾತಿ, ಏನೇನ್ DK ವ್ಯವಸ್ಥೆ ಶಿವಕುಮಾರ್ ಏನ್ ಮಾಡ್ಕೊಂಡಿದ್ದೀರಾ ಅಂತ ಮಾತಾಡಿದ್ರು, ಕೇಳಿರೋ ಸಿದ್ದರಾಮಯ್ಯ ಪ್ರಶ್ನೆ ಇದು ಏನ್ ಮೋಹನ್ ಕೃಷ್ಣ ಮಾತಾಡಿದ್ರು, ಅವರೇ. ಅದನ್ನ ಏನ್ ನೀವು ವ್ಯವಸ್ಥೆ ಮಾತಾಡಿ. ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಾವು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಿಲ್ಲ. ಬಳ್ಳಾರಿಯಿಂದ ನಾವು ಸಪರೇಟ್ ಪಾದಯಾತ್ರೆ ಮಾಡ್ತೀವಿ. ಯಾಕಂದ್ರೆ ವಿಜೇಂದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿರೋದು. ವಿಜೇಂದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿರೋಂಥದ್ದು. ಎರಡು ದಿವಸ ಮೋಹನ್ ಕೃಷ್ಣ ಅವರೇ, ಸ್ಪೆಷಲ್ ಸೆಷನ್ ಕರೀಲಿ, ಮೂರ ಚರ್ಚೆ ಮಾಡ್ಲಿ, ವಾಲ್ಮೀಕಿ ಚರ್ಚೆ ಮಾಡ್ಲಿ, ಸೆಷನ್ ಅಲ್ಲೇ ಫುಲ್ ಮಾಡಿಲ್ಲ. ಚರ್ಚೆ ಮಾಡ್ಲಿ. ಸ್ಪೆಷಲ್ ಸೆಷನ್ ಯಾಕೆ ಯಾರ್ಯಾರು ಕರೀಬೇಕು? ಸಿಗಾಕೋತಾರೆ ಇರೋ ಆಗ್ಲಿ. ಸೆಷನ್ ಅಲ್ಲೇ ಮಾಡಿಲ್ಲ. ಸ್ಪೆಷಲ್ ಸೆಷನ್ ಯಾಕೆ ಪಾನಿ ಕರೀಬೇಕು? ಪಾನಿ ಎಲ್ಲಾರ್ಗು ಬ್ಲಾಕ್ ಅಂಡ್ ವೈಟ್ ಅಂತ ತೆಗೆದಾಕಿ ಕರ್ನಾಟಕ ಸ್ವಚ್ಛ ಆಗ್ಲಿ, ಸರ್ ಇಲ್ಲಿ ಕರ್ನಾಟಕ ಮುಖ್ಯವಾಗಿ ಸ್ವಚ್ಛ ಆಗ್ಲಿ. ಶೆಟ್ರೆ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಕ್ಯಾಂಡಲ್ಸ್. ಹೌದು, ಕಾಂಗ್ರೆಸ್ ಸರ್ಕಾರದ ಸ್ಕ್ಯಾಂಡಲ್ಸ್, ಒಂದು ಕಡೆ ಮೂಡ, ಇನ್ನೊಂದು ಕಡೆ ವಾಲ್ಮೀಕಿ, ಅದನ್ನ ಅಪೋಸ್ ಮಾಡೋದಕ್ಕೆ ಇವರು ಸರಿಯಾಗಿ ನಡೀತಾ ಇಲ್ಲ. ಹೌದು. ಅಲ್ಲ ಸರ್, ನೋಡಿ ಸರ್, ಯಾರು ಬಿಜೆಪಿ ಸಪೋರ್ಟ್ ಮಾಡ್ತಾನೋ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾನೋ ಅದಕ್ಕಿಂತ ಹೆಚ್ಚಾಗಿ ಒಂದು ವರ್ಗ ಇರುತ್ತೆ. ಸ್ಕ್ಯಾಂಡಲ್ ಆಗಬಾರ್ದು, ಈ ಸಮಾಜವನ್ನು ಪ್ರೀತಿ ಮಾಡೋದು. ಜನಪರವಾಗಿ ಮಾಡಬೇಕಾದಂತ ಈ ಅಪೋಸಿಷನ್ ಪಾರ್ಟಿ ಅವರವರಲ್ಲೇ ಕಿತ್ತಾಡ್ಕೊಂಡಿದ್ರೆ ಏನು ಸಂದೇಶ ಹೋಗುತ್ತೆ ಜನಗಳಿಗೆ? ಮತ್ತೆ ಏನು ಹೋಗುತ್ತೆ ಸಂದೇಶ? ಆಮೇಲೆ ಇವ್ರು ಹೇಳ್ತಾ ಇದ್ರು ಇದು ಏನೋ ಕುಮಾರಸ್ವಾಮಿ ವಿರುದ್ಧ ಇದು ಅಂತ ಹೇಳಿ. ಕುಮಾರಸ್ವಾಮಿ ಅಲ್ಲಿ ಅವರ ಸ್ಟ್ರೆಂತ್ ಅದು ಏರಿಯಾ, ಅವರನ್ನು ಬಿಟ್ಟು ನೀವು ಹೇಗೆ ಮಾಡ್ತೀರಿ? ಬಿಜೆಪಿ ಅಂತ ಗೊತ್ತಿಲ್ಲ, ಎಲ್ಲಾರು ನುಂಗಾಕತ್ತೆ. ಮಹಾರಾಷ್ಟ್ರದ ಉದಾಹರಣೆ ಬೇಕಾ ನಿಮ್ಗೆ? ಶಿವಸೇನೆಯನ್ನು ಹೊಡೆದಾಕಿದ್ದೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿರತಕ್ಕಂಥದ್ದು ಬಿಜೆಪಿಯಲ್ಲೇ ಬಹಳಷ್ಟು ಜನಕ್ಕೆ ಇಷ್ಟ ಆಗಿಲ್ಲ. ಬಿಕಾಸ್ ಅವ್ರು ಬೆಳೆದ್ಬಿಡ್ತಾರೆ. ಒಂದು ಸಣ್ಣ ಪಾರ್ಟಿಯಿಂದ ಬಂದವರಿಗೆ ಇಷ್ಟು ಇಂಪಾರ್ಟೆಂಟ್ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಹುಶಃ ಬಿಜೆಪಿಯಲ್ಲಿ ಅಸಮಾಧಾನ ಇದೆ. ಬಿಜೆಪಿ ಬಗ್ಗೆ ಮಾತನ್ನ ಹೇಳಿದ್ರು. ಹೇಳಿದ್ರು ಬಿಜೆಪಿ ಜೆಡಿಎಸ್ ಅನ್ನ ಮುಗಿಸ್ಬಿಡತ್ತೆ ಅಂತೇಳಿ. ಇವರ ಪ್ರಕಾರ ಕಾಂಗ್ರೆಸ್ ಯಾರನ್ನು ಮುಗಿಸೇ ಇಲ್ಲ. ಒಂದು ವೇಳೆ ಬಿಜೆಪಿ ಜೊತೆ ಹೋಗದಿದ್ರೆ 12 ಜನ ಬಂದ್ಬಿಡ್ತಾ ಇದ್ರು DK ಶಿವಕುಮಾರ್ ಜೊತೆ. ಆ ಭಯಕ್ಕೆ ಅವ್ರು ಹೋಗಿದ್ದಾರೆ. ಅವ್ರು ಬಿಡದೇ ಇರ್ತಾರ ಸರ್, ಮಾಡ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂತಂದ್ರೆ ಇವರು ಒಂದು ಹಾವಿನಿಂದ ತಪ್ಪಿಸ್ಕೊಳಕ್ ಹೋಗ್ಬಿಟ್ಟು ಹದ್ದಿನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಇವಾಗಲ್ಲ, ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ಇವರು ಖುಷಿಯಿಂದ ಹೋಗಿಲ್ಲ. ತಮ್ಮದೇ ಆದಂತ ಹಿರಿಯ ಸರ್ ಹಿಸ್ಟ್ರಿ ತೆಗೆದು ನೋಡಿ. ಪರವಾಗಿಲ್ಲ ನಾನು, ಆದ್ರೆ ಅರ್ಥ ಮಾಡ್ಕೊಳ್ಳಿ ಮನಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ತಮ್ಮ ಯಾಕೆ ಕುಮಾರಸ್ವಾಮಿ ಅವರು ಇವಾಗ ನಿಮ್ಮ ಪಾದಯಾತ್ರೆಗೆ ಬೆಂಬಲ ಕೊಟ್ಟಿಲ್ಲ? ಯಾಕೆ ಬೀಚಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ? ಯಾಕೆ ನಮ್ಮ ಜೊತೆ ಬರಕ್ಕೆ ಇಷ್ಟಪಡ್ತಾ ಇಲ್ಲ? ಯಾಕೆ ಅವರನ್ನ ಚಿತ್ರ ಮಾಡ್ತಕ್ಕಂಥ ಎಲ್ಲ ಸಂಗತಿಗಳು ನಿಮ್ಮಲ್ಲಿದ್ದಾವೆ. ಆದ್ದರಿಂದ ಮೊದಲನೇದಾಗಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳಿ. ಒಂದು ಹೋರಾಟ ಮಾಡಬೇಕಾದಾಗ ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು. ಹೋರಾಟ ಬಂದಾಗ ಅವರೆಲ್ಲರೂ ಇಲ್ಲಿ ಬಂದಿಲ್ಲ. ಹೋರಾಟದಲ್ಲಿ ಭಿನ್ನಾಭಿಪ್ರಾಯ ಮತದಲ್ಲೂ ಜೊತೆಗೆ ಹೋದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಖಂಡಿತವಾಗ್ಲೂ ಅಲ್ಲ, ಒಂದು ಹೋರಾಟ ಆಗುತ್ತೆ ನಿರೀಕ್ಷೆ ಇತ್ತು. ಯಾಕಂದ್ರೆ ಯಾವಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ರು ಬಳ್ಳಾರಿಗೊಂದು ಪಾದಯಾತ್ರೆ ಮಾಡ್ತಾರೆ, ಅವರ ಇಮೇಜೇ ಚೇಂಜ್ ಆಗುತ್ತೆ. ಹೊಸ ಕಾಲಘಟ್ಟದಲ್ಲಿ ಬಿಜೆಪಿ ಮತ್ತು JDS ಒಂದಾಗಿದ್ದಾಗ ಅತಿ ದೊಡ್ಡ ಪ್ರಬಲ ನಾಯಕರು ಒಬ್ಬರು ಸಿದ್ದರಾಮಯ್ಯ ಮತ್ತೊಬ್ಬರು DK ಶಿವಕುಮಾರ್. ಕಾಂಗ್ರೆಸ್ ಮೇಲೆ ಯಾವ ರೀತಿ ಆರೋಪಗಳು ಬರ್ಬೋದು ಅನ್ನುವಂಥದ್ದು ಇತ್ತು. ಆದರೆ ಬಿಜೆಪಿ ಮತ್ತು JDSನ ಈ ಭಿನ್ನಮತ ಯಾವ ರಾಜಕೀಯ ತಿರುವನ್ನು ಪಡೆದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ. ಇದು ಇವತ್ತಿನ
ಮಹಾಭಾರತ ಮೆಗಾ ಡಿಬೇಟ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ.